ನಾಲ್ಕು ಪ್ರಶ್ನೆ ಕೇಳ್ತೀನಿ. ಸತ್ಯ ಒಂದೇ ಒಂದು ಸೆಕೆಂಡ್ ಮಂಜಣ್ಣ, ನಾಲ್ಕು ಪ್ರಶ್ನೆಗಳು ಕೇಳ್ತೀನಿ. ಈಗ ನೀವು ದರ್ಶನ್ ಅವರು ತುಂಬಾ ಒಳ್ಳೆಯವರು, ಕೋರ್ಟಲ್ಲಿ ಇದೆ ಪ್ರಕರಣ, ಏನಾಗುತ್ತೋ ನೋಡೋಣ ಅಂತ ಹೇಳ್ತಿದ್ರೆ ವೆಲ್ ಅಂಡ್ ಫೈನ್ ಸರ್. ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದಷ್ಟು 4 ಪ್ರಶ್ನೆಗಳು ಕೇಳ್ತೀನಿ. ಹೌದು ಸರ್, ದರ್ಶನ್ ಅವರು ತುಂಬಾ ಒಳ್ಳೆಯವರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅವರ ಅಭಿಮಾನಿಗಳೇ ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ, ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ. ಹೇಳಿಲ್ಲ, ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಒಂದು ಎರಡನೇದು, 40 ವರ್ಷ ಚಿತ್ರರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ಗೆ ನುಗ್ಬಿಟ್ಟು ಅವ್ರಿಗೆ ಧಮಕಿ ಹಾಕ್ತಾರೆ ಫ್ಯಾನ್ಸು ಅಂತ. ಅಯ್ಯಪ್ಪ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಳಲನ್ನ ತೋಡ್ಕೊಂತಾರೆ. ಇಂಥ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕೊಂತಾರೆ. ಅದಕ್ಕೆ ನೀವು ಹೇಳ್ತಾ ಇದ್ರೆ ಅವ್ರು ಒಳ್ಳೆಯವರು ಅಂತ. ಅಲ್ಲ ಹೇಳಿ, ನೀವು ಹೇಳ್ತೀವಿ, ನಾನು ಹೇಳ್ತೇನೆ, ನೀವು ಹೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ, ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅರ್ಹತೆ ನನಗೆಲ್ಲ ಯಾರಿಗೂ ಇಲ್ಲ. ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ, ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನವರೇ ಹೇಳಿದ್ದಾರೆ. ಯಾಕೆಂದರೆ ನನಗೇನು ದರ್ಶನ್ ಚಿಕ್ಕಪ್ಪ ಅಲ್ಲ, ನಂಗೆ ಯಾರು ಚಿಕ್ಕಪ್ಪ ಅಲ್ಲ. ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ವ್ಯಾಪಾರಸ್ಥ. ಇವತ್ತು ಒಂದು ನಿಮಿಷ, ಹಾಂ, ಎಷ್ಟು ಸತ್ ಮಾಧ್ಯಮದಲ್ಲಿ ಸರ್, ಸ್ಟೇಜ್ ಮೇಲೆ ಹೇಳಿ ಸರ್, ಒಂದು ನಿಮಿಷ ಸರಿ. ಅದಾದ್ಮೇಲೆ ಅದೇ ಲ್ಯಾಂಬರ್ಗಿದೆ ಅಂತ ಹೇಳಿದ್ದಾರೆ. ಅವ್ರ ಮನೆ ಧೂಳಿಗೂ ಸಮಾನ, ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದು ಹೇಳಿದ್ದಾರೆ. ಆಮೇಲೆ ಇವತ್ತು ಅವರಂತ ಯಾರು ಏನು ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ. ಅವ್ರು ಒಂದೇ ಮಾತಿದ್ರು, 1000 ಜನ ನಾಯಿಗಳು ಬೋಗ್ಬಿಟ್ಟು ನಾನು ಅದಕ್ಕೆ ಉತ್ತರ ಕೊಡಲ್ಲ. ಗ್ರೇಟ್. ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು. ಜಗ್ಗೇಶ್ವರ ವಿಷಯದಲ್ಲಿ ತುಂಬ ತಪ್ಪು ಮಾಡೋರು ಅಭಿಮಾನಿಗಳು ಉಗಿದವರೇ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್, ನಾವು ವಿಷ್ಣುವರ್ಧನ್ ಫ್ಯಾನು, ವಿಷ್ಣುವರ್ಧನ್ ಅಭಿಮಾನಿಗಳು ಮಾಡಿದಾಗ ತುಂಬ ಸಹಾಯ ಮಾಡಿದಾಗ ಹೇಳ್ತೀವಿ, ಈ ಥರ ಮಾಡಬೇಡಿ ಅಂತೀವಿ. ಅದನ್ನು ನಾಯಕರ ನಟ ಕಿವಿಗೆ ಹೋದಾಗ ಅವ್ರು ಹೇಳಬೇಕು. ಹೇಳಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇನ್ನು ಮುಂದೆ ನೋಡಿ ಸರ್, ಮನುಷ್ಯ ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ, ತಪ್ಪು ಮಾಡಿ ತಿಳ್ಕೊಂಡಾಗ ಅವ್ರಿಗೂ ಈಗ ಇದಾಗಿರ್ತಲ್ವ, ಅವರು ಈಗ ಕೂತ್ಕೊಂಡು ಯೋಚನೆ ಮಾಡಿರ್ತಾರಲ್ಲ ಜೀವನದಲ್ಲಿ. ಆಮೇಲೆ ತಪ್ಪು ಮಾಡ್ದೆ ಮಾಡ್ಕೊಂಡು ಹೋಗ್ತಾ ಅಂತ ಹೇಳೋದಲ್ಲ. ಅದರಿಂದ ತಪ್ಪನ್ನ ಸರಿಪಡಿಸ್ಕೋ ಧರ್ಮ ಅದು. ನಾನು ಅಂತಲ್ಲ, ಯಾರೇ ಮಾಡೋದು ತಪ್ಪನ್ನ. ಸರ್, ಇವತ್ತು ರೇಣುಕಾ ಸಮಸ್ಯೆ ನಾವು ಕೊಡೋಕ್ಕಾಗಲ್ವೇ? ದುಡ್ಡು ಕೊಡ್ಬೋದು, ಏನು ಕೊಡೋದು, ಬೇರೆ ಏನು ಕೊಡೋಕ್ಕಾಗಲ್ವೇ? ಅದರಿಂದ ಇದು ಆಗಬಾರ್ದಾಯ್ತು ಆಗುತ್ತೆ. ಉದ್ಯಮದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾನು ಇಲ್ಲಿ ಯಾರು ಸರ್, ನಂಗೆ ನಾಳೆ ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ, ನಂಗೆ ಇವ್ರು ಬಂದು ಸಿನಿಮಾ ಮಾಡ್ತಾರೆ, ಅವೆಲ್ಲ ನಾನು ಕಾಸು ಕೊಟ್ಟರೆ ಮಂಜು ಕರೀತಾರೆ ಸರ್. ಕಾಸಿಲ್ಲ ಅಂದರೆ ಯಾರು ಕಲಿಯ ಸರ್. ಇದು ನನ್ನ ಮಗನೇ ಆಗಲಿ ಸರ್, ಸಿನಿಮಾದಲ್ಲಿ ಇಷ್ಟೇ ಸರ್. ಸಿನಿಮಾದಲ್ಲಿ ಸರ್ ಇವತ್ತು ಆ ಥರ ಮಾಡೋಂಗಿದ್ರೆ ಇವತ್ತು ನಿರ್ಮಾಪಕರು ರೋಡಲ್ಲ ಅವ್ರು ಸರ್. ನಮ್ಮ ಕನ್ನಡ ಚಿತ್ರದ ನಿರ್ಮಾಪಕರು ರೋಡು ಬಂದ್ಬಿಟ್ಟವ್ರು ಸರ್, ಒಬ್ಬರು ಇಲ್ಲ ಸರ್. ಮಾಡ್ಬೇಕು ಸರ್, ಮಾಡ್ದಾಳೆ ಉಳ್ಕೊಳ್ಳೋ ಸರ್. ಅದೇ ಹಳೆ ಸಿನಿಮಾ ನಿರ್ಮಾಪಕರಿಗೆ, ಹಳೆ ಕಲಾವಿದರುಗಳು ಇಷ್ಟು ಮಾಡಿಕೊಟ್ಟಾರೆ, ಮಾಡ್ಬೇಕು. ಇವರೆಲ್ಲ ಮಾಡಿದ್ರೆ ಉದ್ಯಮ ಉಳಿತದಿಲ್ಲ ಅಂದರೆ ಯಾರೋ ಬಂದು ಮಾಡಿಕೊಡುತ್ತೆ ಸರ್. ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್, ಪ್ರತಿ ಭಾಷೆಯಲ್ಲೂ ತುಂಬ ಸಕ್ಸಸ್ ಕಮ್ಮಿ ಇದೆ, ಸೋಲ್ ಜಾಸ್ತಿ ಇದೆ. ಇದನ್ನು ಈ ರೀತಿ ಆಗಬಾರ್ದು. ಇದನ್ನೇನಾಗಿದೆ ಅಂದರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ. ಅದರಿಂದ ಇದು ಮರುಕಳಿಸ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು. ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು, ನಮ್ಮ ಸಂಘ ಆಗ್ಬೋದು, ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಜೊತೆಯವರು ಸ್ವಲ್ಪ ಹೇಳಬೇಕು. ನಾವು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀವಿ, ಹೇಳಿದ್ದೀವಿ. ಕೆಲವರು ಮಾಡುವ ರೀತಿ ನಾನು, ಯಾಕೆಂದರೆ ಅವ್ರಿಗೂ ದರ್ಶನೇನು ಇವತ್ತಿನ ದುಡ್ಡಿಲ್ಲ. ಅವರು 10 ರೂಪಾಯಿ ಊಟ ಇಲ್ದಲೇ ದೊನೆ ತಿನ್ಕೊಂಬಂದು ಅವ್ರಿಗೂ ವ್ಯಾಲ್ಯೂ ಗೊತ್ತಿದೆ, ಕಷ್ಟ ಗೊತ್ತಿದೆ. ಅದನ್ನು ಅವ್ರಿಗೂ ಅರ್ಥ ಆಗಿರುತ್ತೆ. ಇವತ್ತು ಇದೆಲ್ಲ ನೋವು ಅನುಭವಿಸಿರ್ತಾರೆ. ಆ ನೋವು ಅವರು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅದನ್ನು ನಾವು ಪಟ್ಟಿನ ಅವ್ರಿಗೆ ತಿರ್ಗಿ ಅದನ್ನೇ ಅವ್ರಿಗೆ 8 ಮಾಡೋದು ನನ್ನ ಅನಿಸಿಕೆ. ಆ ಥರ ಹೇಳೋದೇ ಅರ್ಥ. ದರ್ಶನ್ ಅವ್ರು ಫಾರ್ ಅಂತಲ್ಲ, ಇವತ್ತು ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.